ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ದೇಹಕ್ಕಲ್ಲ ಮನಸ್ಸಿಗೆ ಕಸರತ್ತನ್ನು ನೀಡುವಂತಹ, ಮನಸ್ಸಿಗೆ ನಮ್ಮ ಬುದ್ಧಿಗೆ ವ್ಯಾಯಾಮವನ್ನು ನೀಡುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ರೈಟ್. ಸೊ ಇಲ್ಲೊಂದು ಸವಾಲು ನಿಮಗಿದೆ, ಒಂದು ಚಾಲೆಂಜ್ ನಿಮಗಿದೆ. ಏನಪ್ಪಾ ಆ ಚಾಲೆಂಜ್, ಸವಾಲ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದಾರೆ, ಅವನ ಹೆಸರು ರಾಮಣ್ಣ ಅಂತೇಳಿ. ಅವನ ಹತ್ರ ಒಂದು ಮೇಕೆ ಇದೆ, ಒಂದು ಹುಲಿ ಇದೆ, ಅವನ ಹತ್ರ ಒಂದು ಹುಲ್ಲಿನ ಹೊರೆ ಇದೆ ಅವನ ಹತ್ರ. ಅವನು ಆ ಮೂರು ತಗೊಂಡು ಬರ್ತಾನೆ. ಬರೋಂತ ದಾರಿಯಲ್ಲಿ ಈ ದಾರಿಯಲ್ಲಿ ಬರ್ತಾ ಇದ್ದಾನೆ. ಈಗ ಈ ಕಡೆಯಿಂದ ಈ ಕಡೆ ಬರ್ಬೇಕು, ಆದ್ರೆ ಮಧ್ಯ ಏನಿದೆ, ನದಿ ಇದೆ. ಅವನಿಗೆ ನದಿಯನ್ನ ದಾಟಬೇಕಾಗಿದೆ. ನದಿ ದಾಟೋಕೆ ಹೇಗ್ ನದಿ ದಾಟ್ತಾನೆ? ಯಾರು ನದಿ ದಾಟ್ತಾನೆ? ಹೌದು, ಅವನು ಒಂದೇ ಒಂದು ದೋಣಿ ಇದೆ ಮಕ್ಕಳೇ. ಆ ಒಂದು ದೋಣಿಯ ಮೂಲಕ ರಾಮಣ್ಣ ಈ ದಡದಿಂದ ಈ ದಡಕ್ಕೆ ಬರ್ಬೇಕಾಗಿದೆ. ಆದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂತಂತಂದ್ರೆ, ಒಂದು ಸಾರಿಗೆ ಅವನು ಈ ದೋಣಿಯಲ್ಲಿ ತನ್ನ ಜೊತೆಗೆ ಮೇಕೆ, ಹುಲಿನ ಹೊರೆ, ಈ ಮೂರರಲ್ಲಿ ಯಾವ್ದಾದ್ರು ಒಂದು ವಸ್ತುನ ಮಾತ್ರ ಈ ದಡದಿಂದ ಈ ದಡಕ್ಕೆ ತರಬಹುದಾಗಿದೆ. ಸಮಸ್ಯೆ ಏನು ಗೊತ್ತಾಯ್ತಾ? ಅವನು ತನ್ನ ಜೊತೆ ಈ ಮೂರು ಒಟ್ಟಿಗೆ ಈ ದಡದಿಂದ ಈ ದಡಕ್ಕೆ ತಗೋಕ್ ಅವಕಾಶ ಇದೆಯಾ? ಇಲ್ಲ. ದೋಣಿಯಲ್ಲಿ ಭಾರ ಜಾಸ್ತಿ ಆಗುತ್ತೆ, ದೋಣಿ ಮುಳುಗೋಗ್ಬಿಡುತ್ತೆ. ಸೊ ಅವನು ತನ್ನ ಜೊತೆಗೆ ಮೇಕೆ ಅಥವಾ ಹುಲ್ಲಿನ ಹೊರೆ, ಆಯ್ತಾ, ಹೀಗೆ ಯಾವಾಗಲೂ ಒಂದು ವಸ್ತುನ ಈ ದಡದಿಂದ ಈ ದಡಕ್ಕೆ ತರಬೇಕಾಗಿದೆ. ಆಯ್ತಾ? ಸೊ ಹೇಗೆ ತರಬಹುದು? ಅವನು ಯಾವ ರೀತಿ ತರ್ತಾನೆ? ನೋಡಿ, ಈಗ ನಿಮ್ಮ ಸ್ನೇಹಿತರು ಹೇಳ್ತಾ ಇದಾರೆ, ಈ ರಾಮಣ್ಣ ಇದಾರಲ್ಲ, ಅವರು ತಾನು ಈ ದೋಣಿಯಲ್ಲಿ ಕುತ್ಕೊಂಡು ತನ್ನ ಜೊತೆ ಯಾರು ಕರ್ಕೊಂಡ್ ಬರ್ತಾ ಇದಾರೆ? ಹುಲಿ. ಓಕೆ, ಸೊ ಇಲ್ಲಿರೋ ಹುಲಿನ ಈ ಕಡೆ ಕರ್ಕೊಂಡ್ಬಂದ್ರು. ಹುಲಿ ಈ ಕಡೆ ಬಂದಾಯ್ತು. ಹುಲಿ ಈ ಕಡೆ ಬಂತು ಅಂತಂದ್ರೆ ಇಲ್ಲಿ ಯಾರು ಉಳ್ಕೊಂಡ್ರು? ಹೌದು, ಹುಲ್ಲಿನ ಹೊರೆ ಮತ್ತೆ ಮೇಕೆ ಎರಡೂ ಕೂಡ ಉಳ್ಕೊಂಡು ಏನಾಗುತ್ತೆ? ಮೇಕೆ ಹುಲ್ಲು ತಿಂದ್ಬಿಡುತ್ತೆ. ಯಾಕಂದ್ರೆ ರಾಮಣ್ಣ ಇರೋದಿಲ್ಲ ಅಲ್ವಾ. ರಾಮಣ್ಣ ಹುಲಿ ಕರ್ಕೊಂಡು ಈ ಕಡೆ ಬಂದ ಅಂತಂದ್ರೆ ಮೇಕೆ ಹುಲ್ಲನ್ನ ತಿಂದಾಕ್ಬಿಡುತ್ತೆ ಮಕ್ಳೇ, ಹೌದಲ್ವಾ? ಹಾಗೆ ಮಾಡೋ ಹಾಗಿಲ್ಲ. ಹಾಗಾದ್ರೆ ರಾಮಣ್ಣ ಯಾರು ಕರ್ಕೊಂಡ್ ಬರ್ತಾನೆ? ಫಸ್ಟ್ ಮೇಕೆ ಕರ್ಕೊಂಡ್ ಬರ್ತಾನ. ಆಯ್ತು, ಹಾಗಾದ್ರೆ ಸೊ ಇಲ್ಲಿರೋ ಮೇಕೆ, ಹುಲ್ಲು ಮತ್ತೆ ಹುಲ್ಲಿನವರೆಯಲ್ಲಿ ಮೊದಲು ಮೇಕೆಯನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತಾನಂತೆ. ಓಕೆ, ಸೊ ಮೇಕೆ ಈ ಕಡೆ ಬಂದಾಯ್ತು. ಇಲ್ಲಿ ಏನೇನು ಉಳಿತು? ಹುಲ್ಲಿನ ಹೊರೆ ಮತ್ತೆ ಹುಲಿ ಈ ಕಡೆ ಉಳ್ಕೊಂಡಿದೆ. ಹೌದು, ಎಸ್. ಈಗ ಏನ್ ಮಾಡ್ತಾರೆ ರಾಮಣ್ಣ? ಮೇಕೆ ಈ ಕಡೆ ಕರ್ಕೊಂಡ್ ಬಂದಾಯ್ತು. ಇಲ್ಲಿ ಹುಲಿ ಮತ್ತೆ ಹುಲ್ಲಿದೆ. ಹುಲ್ಲಿನ ಏನಾಡ್ತಾನಂತ? ಇಲ್ಲ, ಯಾರಿಗೂ ಏನು ತೊಂದರೆ ಮಾಡೋದು. ಈಗ ಏನ್ ಮಾಡ್ತಾನ? ಮೇಕೆ ಕರ್ಕೊಂಡ್ ಬಂದಾದ್ಮೇಲೆ ಅಂದ್ರೆ ರಾಮಣ್ಣ ಮತ್ತೆ ವಾಪಸ್ ಹೋಗ್ತಾನೆ. ಮತ್ತೆ ದೋಣಿಯನ್ನ ನಡೆಸ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಹೋಗಿ ಯಾರು ಕರ್ಕೊಂಡ್ ಬರ್ತಾನೆ? ಯಾರು ಕರ್ಕೊಂಡ್ ಬರ್ಬೋದು ಅನ್ಸುತ್ತೆ? ಆಗೋದಿಲ್ಲ. ಯಾರು ಕರ್ಕೊಂಡ್ ಬರ್ಬಹುದು? ಏನಾದ್ರು ಹೊಳಿತಾ ಇದೆಯಾ? ನಿಮಗೇನಾದ್ರು ಹೊಳಿತಾ ಇದೆಯಾ? ಫಸ್ಟ್ಗೆ ಮೊದಲು ಹುಲ್ ತಗೊಂಡ್ ಬರ್ತೀಯಾ ಅಂತ ಅನ್ಕೊ. ಮೊದಲು ಹುಲ್ ತಗೊಂಡ್ಬಂದ್ರೆ ಯಾರು ಉಳ್ಕೋತಾರೆ? ಹುಲಿ ಮತ್ತೆ ಮೇಕೆ ಹೊಳಿಯುತ್ತೆ. ಹುಲಿ ಮತ್ತೆ ಮೇಕೆ ಹೊಳ್ಕೊಂಡ್ರೆ ಏನಾಗ್ಬೋದು? ರಾಮಣ್ಣ ಬಂದು ಹುಲ್ಲಿನ ಹೊರೆ ಇಟ್ಟು ಹೋಗೋದ್ರೊಳಗೆ ಏನಾಗಿರುತ್ತೆ? ಯಾರನ್ನ ತಿಂದಿರ್ತಾರೆ? ಹುಲಿ ಮೇಕೆನ ತಿಂದು ಹಾಕ್ಬಿಟ್ಟಿರುತ್ತೆ ಮಕ್ಳೇ, ಹೌದಲ್ವಾ? ಸೊ ಹಾಗಾದ್ರೆ ಏನ್ ಮಾಡ್ಬೋದು? ಹಾಗಾದ್ರೆ ರಾಮಣ್ಣ ಹೊಳಿತಾ ಇಲ್ವಾ? ಗೊತ್ತಾಗ್ತಾ ಇಲ್ವಾ? ಎಸ್, ಓಕೆ. ಸೊ ನೀವ್ ಹೇಳಿದಂತಹ ಹುಲಿ ಆಯ್ತಪ್ಪ, ಕಂಟಿನ್ಯೂ ಮಾಡೋಣ. ಫಸ್ಟ್ ಮೇಕೆ ಕರ್ಕೊಂಡ್ ಬಂದ್ರು. ಮೇಕೆ ಇಲ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗಿ ಏನ್ ಮಾಡ್ತಾರೆ? ಹುಲಿನ ಕರ್ಕೊಂಡ್ ಬರ್ತಾರೆ. ಹುಲಿ ಕರ್ಕೊಂಡ್ ಬಂದು ಈ ಕಡೆಗೆ ಹುಲಿನ ಇಲ್ಲಿ ಬಿಡ್ತಾರ? ಇಲ್ಲೇ ಹುಲಿ ಇಲ್ಲೇ ಬಿಟ್ಟು ಹೋದ್ರೆ ಮೇಕೆನ ತಿಂದ ಹಾಕ್ಬಿಡುತ್ತೆ. ಹಾಗಾಗಿ ಅವ್ರು ಮತ್ತೆ ಮೇಕೆನ ವಾಪಸ್ ಈ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ಮೇಕೆನ ಈ ದಡಕ್ಕೆ ಕರ್ಕೊಂಡೋಗಿ ಏನ್ ಮಾಡ್ತಾರೆ? ಹುಲ್ಲನ್ನ ಈ ಕಡೆ ತಗೊಂಡ್ಬರ್ತಾರೆ. ಆಯ್ತಾ? ಪುನಃ ತನ್ನ ದೋಣಿಯಲ್ಲಿ ಆ ಹುಲ್ಲಿನ ಹೊರೆಯನ್ನ ಹಾಕೊಂಡು ಈ ಕಡೆಗೆ ತಗೊಂಡ್ಬರ್ತಾರೆ. ತಗೊಂಡ್ಬಂದಾಗ ಹುಲಿ ಏನಾದ್ರು ಹುಲ್ ತಿನ್ನುತ್ತಾ? ಸೇಫ್ ಆಗಿರುತ್ತೆ. ಸಾರಿ. ಸೊ ಈಗ ಏನ್ ಮಾಡ್ತಾರೆ? ರಾಮಣ್ಣ ಹುಲ್ಲೊರೆ ಈ ಕಡೆ ಹಾಕ್ಬಿಟ್ಟು ಈ ಕಡೆ ದಡಕ್ಕೆ ಹಾಕಿ
ವಾಪಸ್ ಪುನಃ ಈ ದಡಕ್ಕೆ ಹೋಗ್ತಾರೆ. ಈ ದಡಕ್ಕೆ ಹೋಗಿ ಏನ್ ಮಾಡ್ತಾರೆ, ಇಲ್ಲಿರುವಂತಹ ಮೇಕೆಯನ್ನ ಪುನಃ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಸೊ ಹೀಗೆ ಅವರು ಒಂದೊಂದೇ ವಸ್ತುವನ್ನು ಈ ಕಡೆಗೆ ಅವರು ವರ್ಗಾವಣೆ ಮಾಡ್ತಾರೆ, ಸ್ಥಳಾಂತರಿಸ್ತಾರೆ. ಸೊ ಇಲ್ಲಿ ಯಾರಾದ್ರೂ ತಿಂದ್ರ ಇಲ್ಲ, ಸರಿಯಾಗಿ ಉತ್ತರ ನೀಡಿದಿರಿ. ಹಾಗಾಗಿ ನಿಮಗೊಂದು ವೆರಿ ಗುಡ್. ಸೊ ನೆನ್ಪಿಟ್ಕೊಳ್ಳಿ, ರಾಮಣ್ಣ ಮೊದಲು ಈ ಕಡೆಗೆ ಯಾರು ಕರ್ಕೊಂಡ್ಬಂದ್ರು? ಫಸ್ಟ್ ಹುಲಿ ಅಲ್ಲ, ಮೊದಲು ಮೇಕೆ ಕರ್ಕೊಂಡ್ಬಂದ್ರು. ಮೊದಲು ಮೇಕೆ ಕರ್ಕೊಂಡ್ಬಂದ್ರೆ ಆಗ ಇಲ್ಲಿ ಹುಲಿ ಮತ್ತೆ ಹುಲ್ಲುಳಿಯುತ್ತೆ, ಯಾರನ್ನು ತಿನ್ನೋದಿಲ್ಲ. ನಂತರ ಏನ್ ಮಾಡಿದ್ರು, ರಾಮಣ್ಣ ವಾಪಸ್ ಹೋಗಿ ಹುಲಿನ ಕರ್ಕೊಂಡ್ಬಂದ್ರು. ಇಲ್ಲಿಗೆ ಕರ್ಕೊಂಡ್ಬಂದು ಮೇಕೆ ವಾಪಸ್ ಕರ್ಕೊಂಡೋದ್ರು. ಯಾಕಂದ್ರೆ ಇಲ್ಲೇ ಬಿಟ್ರೆ ಹುಲಿ ಮೇಕೆ ತಿಂದಾಕ್ಬಿಡುತ್ತೆ. ಹಾಗಾಗಿ ಹುಲಿ ಇಲ್ಲಿ ಬಿಟ್ಟು ಮೇಕೆ ಕರ್ಕೊಂಡು ಈ ದಡಕ್ಕೆ ಹೋದ್ರು. ಹೋಗಿ ಮೇಕೆನ ಅಲ್ಲೇ ಬಿಟ್ಟು ಏನ್ ಮಾಡಿದ್ರು, ಹುಲ್ಲಿವರನ್ನ ಈ ಕಡೆ ಕರ್ಕೊಂಡ್ ಬಂದ್ರು. ಆಮೇಲೆ ಏನ್ ಮಾಡಿದ್ರು, ಮತ್ತೆ ವಾಪಸ್ ಆ ದಡಕ್ಕೆ ಹೋಗಿ ಮೇಕೆಯನ್ನ ಕರ್ಕೊಂಡ್ ಬರ್ತಾರೆ. ಓಕೆ, ಸೊ ಹೀಗೆ ಫಸ್ಟ್ ಕರ್ಕೊಂಡ್ ಬಂದು ಮೇಕೆ, ನಂತರ ಸೆಕೆಂಡ್ ಹುಲಿಯನ್ನ ಕರ್ಕೊಂಡ್ ಬರ್ತಾರೆ. ಹುಲಿ ಬಿಟ್ಟು ಮತ್ತೆ ಮೇಕೆನ ವಾಪಸ್ ಕರ್ಕೊಂಡು ಹೋಗ್ತಾರೆ. ವಾಪಸ್ ಕರ್ಕೊಂಡೋಗಿ ಹುಲ್ಲನ್ನ ತಗೊಂಡ್ಬರ್ತಾರೆ. ಲಾಸ್ಟ್ಗೆ ಮೇಕೆಯನ್ನ ತಗೊಂಡ್ಬರ್ತಾರೆ. ಈ ಕ್ರಮದಲ್ಲಿ ಅವರು ಆ ದಡದಿಂದ ಈ ದಡಕ್ಕೆ ಆ ವಸ್ತುಗಳನ್ನ ವರ್ಗಾವಣೆ ಮಾಡ್ತಾರೆ. ಮಕ್ಕಳೇ, ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ಮುಂದಿನ ಸವಾಲು ನಿಮಗಾಗಿ, ಎರಡನೇ ಸವಾಲು, ಎರಡನೇ ಟಾಸ್ಕ್ ನಿಮ್ಮ ಮುಂದೆ ಇದೆ. ಇಲ್ಲಿ ಒಂದು ಕುಟುಂಬ ಇದೆ. ಕುಟುಂಬದಲ್ಲಿ ಸಿದ್ದಪ್ಪ, ಸತೀಶ, ಸಂಗೀತ ಅಂತ ಇದ್ದಾರೆ. ಸಿದ್ದಪ್ಪ ತಂದೆ, ಸತೀಶ ಮತ್ತೆ ಸಂಗೀತ ಅವರಿಗೆ ಮಕ್ಕಳಾಗಬೇಕು. ಸಿದ್ದಪ್ಪನ ತೂಕ 80 kg, ಅವ್ರ ದೇಹದ ತೂಕ 80 kg ಇದೆ. ಸತೀಶ ತೂಕ 40 kg ಇದೆ. ಸಂಗೀತನ ತೂಕ 40 kg ಇದೆ. ಅವ್ರು ಯಾವ್ದೋ ಊರಿಗೆ ಹೋಗಿದ್ದಾರೆ. ಊರಿಂದ ಅವ್ರಿಗೆ ಬರ್ತಾ ಇದ್ದಾರೆ, ಈ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಅವ್ರ ಊರು ಈ ಕಡೆಗಿದೆ, ಅವ್ರ ಊರು ಈ ಕಡೆಗಿದೆ. ಈ ಕಡೆ ಇರೋ ಊರಿಗೆ ಅವ್ರು ಬರ್ಬೇಕಾಗಿದೆ. ಸೊ ಬರೋ ಮಾರ್ಗದಲ್ಲಿ ಏನ್ ಸಿಗ್ತಾ ಇದೆ, ನದಿ ಸಿಗ್ತಾ ಇದೆ ಮಕ್ಕಳೇ. ಸೊ ಈಗ ನದಿಯನ್ನ ದಾಟಬೇಕು ಅವರು, ಹೌದಲ್ವಾ? ಎಲ್ಲ ಸೇತುವೆ ಇದೆಯಾ? ಇಲ್ಲ. ಹೇಗೆ ದಾಟ್ತಾರೆ? ಯಾವ್ದ್ರ ಮೂಲಕ ದಾಟ್ತಾರೆ? ಯಾವ್ದ್ರ ಮೂಲಕ? ಅಲ್ಲಿ ಒಂದು ದೋಣಿ ಇದೆ, ದೋಣಿ ಮೂಲಕ ಸಾಕ್ತಾರೆ. ಮಕ್ಳೇ, 3 ಜನಕ್ಕೂ ಕೂಡ ದೋಣಿ ನಡ್ಸಕ್ ಬರುತ್ತೆ. ಹುಟ್ಟಾಕ್ಬಿಟ್ಟು ಹುಟ್ಟಾಕದ್ ಗೊತ್ತಲ್ವಾ? ಎಸ್, ಹುಟ್ಟನ್ನ ಹಾಕ್ಬಿಟ್ಟು ನೀರನ್ನ ಹಿಂದಕ್ಕೆ ತಳ್ತಾ ದೋಣಿಯನ್ನು ಈ ದಡದಿಂದ ಈ ದಡಕ್ಕೆ ತರುವಂತಹ ಸಾಮರ್ಥ್ಯ ಈ 3 ಜನಕ್ಕೂ ಬರುತ್ತೆ. 3 ಜನಕ್ಕೂ ಕೂಡ ದೋಣಿಯನ್ನು ನಡೆಸಬಲ್ಲರು. ಓಕೆನಾ? ಎಸ್, ಓಕೆ. ಸೊ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ದೋಣಿಯಲ್ಲಿ ಒಂದು ಸಾರಿಗೆ ಗರಿಷ್ಠ ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಹಾಕ್ಬೋದಪ್ಪ ಅಂದ್ರೆ 80 kg ತೂಕವನ್ನ ಮಾತ್ರ ಹಾಕ್ಬೋದಾಗಿದೆ. ಆಯ್ತಾ? ಈ ದೋಣಿಯಲ್ಲಿ ಜಾಸ್ತಿ ಅಂದ್ರೆ ಎಷ್ಟು ತೂಕ ಹಾಕ್ಬೋದು? 80 kg ಮಾತ್ರ ಇರೋದು ಹಾಕ್ಬೋದು. ಚೂರು ತೂಕ ಜಾಸ್ತಿ ಆದ್ರೂ ಕೂಡ ದೋಣಿ ಏನಾಗುತ್ತೆ, ನೀರಲ್ಲಿ ಮುಳುಗೋಗುತ್ತಂತೆ. ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಂಡು, ಕಡಿಮೆ ಅಂದ್ರೆ ತೇಲುತ್ತೆ, ಮುಂದೆ ತೇಲುತ್ತೆ. ಆದ್ರೆ 80 kg ಒಂದೊಂದು kg ಜಾಸ್ತಿ ಆದ್ರೂ ಕೂಡ ಈ ದೋಣಿ ಏನಾಗುತ್ತೆ, ಮುಳುಗಿ ಹೋಗುತ್ತೆ. ಹಾಗಾದ್ರೆ ಈ ದಡದಲ್ಲಿರುವಂತಹ ಸಿದ್ದಪ್ಪ, ಸತೀಶ, ಸಂಗೀತ ಈ ನದಿಯನ್ನ ಯಾವ ರೀತಿ ದಾಟಿ ತನ್ನ ಊರನ್ನ ತಲುಪ್ತಾರೆ ಅಂತ ನೀವು ಹೇಳ್ಬೋದಾ? ಹೇಳ್ತೀರಾ? ಆಯ್ತು, ಹೇಳಿ. ಯಾವ ಕ್ರಮದಲ್ಲಿ ಈ ಕಡೆ ದಡದಲ್ಲಿರೋ ಸಿದ್ದಪ್ಪ, ಸತೀಶ, ಸಂಗೀತ ಈ ದಡಕ್ಕೆ ಬರ್ತಾರೆ? ಹೇಳ್ತೀರಾ? ಫಸ್ಟ್ ಸಿದ್ದಪ್ಪ ಬರ್ತಾರೆ ಈ ಕಡೆ. ನೀವು ಹೇಳ್ತಾ ಇದ್ರಿ ಇಲ್ಲಿರುವಂತಹ ಸಿದ್ದಪ್ಪ ಈ ಕಡೆ ಬಂದ್ರು. ಬಂದ್ರೆ ಇಲ್ಲಿ ಯಾರು ಉಳ್ಕೊಂಡ್ರು? ಅಲ್ಲ, ಫಸ್ಟ್ ಸತೀಶ ಮತ್ತೆ ಸಂಗೀತ ಬರ್ತಾರೆ. ಇಬ್ರು ಬರ್ತಾರಾ? ನೋಡಿ, ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಸಿದ್ದಪ್ಪ, ಸತೀಶ, ಸಂಗೀತ ಇದ್ರೆ ಅದರಲ್ಲಿ ಯಾರು ಬರ್ತಾರೆ? ಫಸ್ಟ್ ಸಂಗೀತ, ಸತೀಶ. ಫಸ್ಟ್ ಇವರಿಬ್ರು ಬರ್ತಾರಾ? ಸತೀಶ ಮತ್ತೆ ಸಂಗೀತ ಈ ದಡದಿಂದ ಈ ದಡಕ್ಕೆ ಸತೀಶ ಮತ್ತೆ ಸಂಗೀತ ಬರ್ತಾರೆ. ಎಸ್, ಬಂದಾದ್ಮೇಲೆ ಮತ್ತೆ ಸತೀಶ ದೋಣಿ ಆಡ್ಕೊಂಡು ಸಿದ್ದಪ್ಪನ ಹತ್ರ ಹೋಗ್ತಾನೆ. ಅಂದ್ರೆ ಈಗ ಈ ಸತೀಶ ಎಷ್ಟು ಕೆಜಿ? 40. ಸಂಗೀತ 40. ಎಷ್ಟಾಯ್ತು? ಅಂದ್ರೆ ಈ ದೋಣಿಯಲ್ಲಿ ಬರ್ಬೋದಲ್ಲ? ಹೌದು, ಇವರಿಬ್ರು ಸೇರಿ 80 kg ಆಗುತ್ತೆ. ಹಾಗಾಗಿ ಸತೀಶ ತನ್ನ ಸಹೋದರಿಯಾದ ಸಂಗೀತನ ಕೂರಿಸ್ಕೊಂಡು ಈ ಕಡೆ ದಡಕ್ಕೆ ಬರ್ತಾನೆ. ಬಂದ್ ಏನ್ ಮಾಡ್ತಾನೆ? ಮತ್ತೆ ದೋಣಿ ಓಡಿಸ್ಕೊಂಡು ಬಂದ್ ಏನ್ ಮಾಡ್ತಾರೆ? ಅವ್ರಿಬ್ರು ವಾಪಸ್ ಹೋಗ್ತಾರ? ಇಲ್ಲಿ ಯಾರು ಬಿಡ್ತಾರೆ? ಸಂಗೀತನ ಇಲ್ಲೇ ಬಿಡ್ತಾನೆ. ಸಂಗೀತನ ಇಲ್ಲ ಬಿಟ್ಟು ಸತೀಶ ಏನ್ ಮಾಡ್ದ? ವಾಪಸ್ ಹೋದ. ಇಲ್ಲಿ ಬಂದಿದ್ದಂತ ಸತೀಶ ವಾಪಸ್ ಹೋದ. ಅಪ್ಪನ್ ಕರ್ಕೊಂಡು ಹೋಗ್ಬೇಕಲ್ವಾ? ಹಾಗೆ ವಾಪಸ್ ಹೋಗ್ತಾನೆ. ವಾಪಸ್ ಹೋದ್ಮೇಲೆ ಫಸ್ಟ್ ಸಂಗೀತ ಬಂದು ದಡ ಮುಟ್ಟಿದ್ಲು. ಎಸ್, ವಾಪಸ್ ಹೋದ. ವಾಪಸ್ ಹೋದ್ಮೇಲೆ ಹೋಗಿ ಸತೀಶ ಇಲ್ಲೇ ಉಳ್ಕೊಳ್ತಾನೆ. ಸತೀಶ ಇಲ್ಲೇ ಉಳ್ಕೊಂಡು ತನ್ನ ತಂದೆ ಆದ
ಸಿದ್ದಪ್ಪನ ಇದರಲ್ಲಿ ಕೂರಿಸಿ ಅಪ್ಪ ನೀವು ಹೋಗಿ ಅಂತ ಕಳಿಸ್ತಾನೆ. ಓಕೆ, ಸೊ ಸಿದ್ದಪ್ಪ ದೋಣಿ ನಡ್ಸಕ್ ಬರುತ್ತಲ್ಲ? ಹೌದು, ದೋಣಿ ಹುಟ್ಟಾಗಕ್ ಬರುತ್ತೆ. ದೋಣಿ ನಡೆಸ್ಕೊಂಡು ಸಿದ್ದಪ್ಪ ಈ ದಡಕ್ಕೆ ಬರ್ತಾರೆ. ಬಂದಾದ್ಮೇಲೆ ಸಿದ್ದಪ್ಪ ಇಲ್ಲೇ ಉಳಿತಾರಲ್ಲ, ಸಿದ್ದಪ್ಪ ಈ ದಡದಲ್ಲೇ ಉಳಿತಾರೆ. ಸಿದ್ದಪ್ಪ ಈ ದಡದಲ್ಲಿ ಉಳಿದು ಏನ್ ಮಾಡ್ತಾರೆ? ಈಗ ಸತೀಶ ಬರ್ಬೇಕಲ್ವಾ? ಓಹೋ, ಈಗ ಬಂದಿನ ಫಸ್ಟ್ ಬಂದಿನ ಸಂಗೀತ ಕೈಯಲ್ಲಿ ದೋಣಿ ಕೊಡ್ತಾರೆ. ಹೌದಲ್ಲ? ಆಗ ಸಂಗೀತ ಏನ್ ಮಾಡಿದ್ರು? ವಾಪಸ್ ಈ ದಳಕ್ಕೆ ಬರ್ತಾರೆ. ಬಂದ್ ಏನ್ ಮಾಡ್ತಾರೆ? ತನ್ನ ಸಹೋದರ ಸತೀಶನ್ನ ಕೂರಿಸ್ಕೋತಾರೆ. ಸಂಗೀತ 40 kg, ಸತೀಶ ಅಲ್ಲಿ ಟೋಟಲ್ ದೋಣಿ ಕೂರ್ಬೋದಲ್ಲ? ತನ್ನ ಸಹೋದರ ಸತೀಶನ್ನ ಕೂರಿಸ್ಕೊಂಡು ಈ ದಳಕ್ಕೆ ಬರ್ತಾರೆ. ಯಾರ್ಯಾರು ಬಂದ್ರು? ಸತೀಶ ಮತ್ತೆ ಹೌದು, ಸಂಗೀತ ಮತ್ತೆ ಸತೀಶ ಇಬ್ರು ಕೂಡ ಒಟ್ಟಿಗೆನೆ ಈ ದಡಕ್ಕೆ ಬರ್ತಾರೆ. ಹೀಗೆ ಅವರು 3 ಜನರು ಕೂಡ ಈ ದಡದಿಂದ ಈ ನದಿಯನ್ನ ದಾಟಿ ಈ ದಡಕ್ಕೆ ಬರ್ತಾರೆ. ಮಕ್ಕಳೇ, ಹೇಗಿತ್ತು ಮಕ್ಕಳೇ ಸವಾಲು? ಚೆನ್ನಾಗಿತ್ತಲ್ಲ? ಒಂದು ಕ್ಷಣ ನೀವು ತಲೆಗೆ ಹುಳ ಬಿಡ್ಕೋ ಹಾಗಿತ್ತಲ್ಲ? ಎಸ್ ಮಕ್ಕಳ, ಇಂತಹ ಪ್ರಶ್ನೆಗಳನ್ನ ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ರಿ, ಆಯ್ತಾ? ಅವರು ಕೂಡ ಯೋಚಿಸೋ ಹಾಗೆ ಮಾಡಿ. ಹಾಗೆ ಅವ್ರಿಗೂ ಕೂಡ ಇಂಥ ಕೆಲವು ಸಮಸ್ಯೆಗಳು ಗೊತ್ತಿರ್ತವೆ. ಅವ್ನು ಕೇಳಿ ತಿಳ್ಕೊಂಡು ನೀವು ಕೂಡ ಯೋಚಿಸುವಂತಹ ಪ್ರಯತ್ನ ಮಾಡಿ, ಉತ್ತರ ಹೇಳುವಂತಹ ಪ್ರಯತ್ನ ಮಾಡಿ ಮಕ್ಕಳೇ. ಓಕೆ ಮಕ್ಕಳೇ, ಈಗ ನಾನು ನಿಮಗೆ ಒಂದು ಸಂಖ್ಯಾ ವಿನೋದವನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತೇನೆ. ಹೇಗೆ ಅಂದ್ರೆ, ನೀನ್ ಮನಸ್ಸಲ್ಲಿ ಯಾವುದೋ ಒಂದು ಸಂಖ್ಯೆ ಅನ್ಕೊಂಡಿರ್ತೀರಿ. ಆ ಸಂಖ್ಯೆ ಯಾವುದು ಅಂತ ನಾನು ಹೇಳ್ತೇನೆ. ಹೇಳ ಶುರು ಮಾಡೋಣ? ಎಸ್, ಓಕೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಸಂಖ್ಯೆ ಅಂದ್ಕೊಂಡಿದ್ದೀರಾ? ನೀವು ಅಂದ್ಕೊಂಡಂತ ಸಂಖ್ಯೆ ಯಾವುದು ಅಂತ ನಾನು ಹೇಳಬೇಕು ಅಂದ್ರೆ ನಾನು ಕೆಲವು ಸಲಹೆಗಳನ್ನ ಹೇಳ್ತೇನೆ. ಆ ಸಲಹೆಗಳನ್ನ ನೀವು ಫಾಲೋ ಮಾಡಿ. ಅಂತ್ಯದಲ್ಲಿ ನೀನು ಮನಸ್ಸಲ್ಲಿ ಅಂದ್ಕೊಂಡಿರುವಂತ ಸಂಖ್ಯೆ ಯಾವುದು ಅಂತೇಳಿ ಹೇಳೋ ಪ್ರಯತ್ನ ಮಾಡ್ತೀನಿ. ಶುರು ಮಾಡೋಣವೇ? ಸಾಧ್ಯ ಆದರೆ ಕೈಯಲ್ಲಿ ಒಂದು ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ, ಆಯ್ತಾ? ಓಕೆ, ರೈಟ್. ಸೊ ಮನಸ್ಸಲ್ಲಿ ಒಂದು ಸಂಖ್ಯೆ ಅನ್ಕೊಂಡಿದ್ದೀರಾ? ಈಗ ಆ ಸಂಖ್ಯೆನ ನೀವೇನ್ ಮಾಡ್ಬೇಕು? ಯಾವುದೋ ಒಂದು ಸಂಖ್ಯೆ ಅನ್ಕೊಂಡಿದ್ದೀರಿ ಎಕ್ಸ್ ಅಂತೇಳಿ. ಈಗ ಆ ಸಂಖ್ಯೆನ ನೀವೇನ್ ಮಾಡ್ಬೇಕು? ಎಕ್ಸ್ ಅಂದ್ರೆ ಅದು 2 ಇರ್ಬೋದು, 3 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, 50 ಇರ್ಬೋದು, ಯಾವುದೋ ಒಂದು ಸಂಖ್ಯೆ ಅನ್ಕೊಂಡಿದ್ರಲ್ವಾ? ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಎಕ್ಸ್, ಉದಾಹರಣೆಗೆ ನೀವು ಅನ್ಕೊಂಡಿರೋ ಸಂಖ್ಯೆ 14 ಅನ್ಕೋಣ. ನಿಮ್ ಮನ್ಸಲ್ಲಿ 14 ಒಂದು ಸಂಖ್ಯೆ ಅನ್ಕೊಂಡಿದ್ಯಾ ಅಂತ ಅನ್ಕೊಳ್ಳಿ. ಈಗ ಅದು ಹಿಂದೆ ಒಂದು ಸಂಖ್ಯೆ ಇರುತ್ತೆ, ಯಾವ್ದು ಹೇಳಿ? 13. ನೀನು ಅಂದುಕೊಂಡ ಸಂಖ್ಯೆ ಹಿಂದೆ ಇರೋ ಸಂಖ್ಯೆ ಜೊತೆಗೆ ಗುಣಾಕಾರ ಮಾಡಿ. ಗುಣಿಸಿದ್ರ 13ರಿಂದ ಗುಣಿಸ್ಬೇಕು ಅಂತಲ್ಲ, ನೀನ್ ಯಾವ ಸಂಖ್ಯೆ ಅನ್ಕೊಂಡಿದ್ಯೋ, ನೀನ್ 14 ಅನ್ಕೊಂಡಿದ್ರೆ ಅದು ಹಿಂದಿನ ಸಂಖ್ಯೆ 13ರಿಂದ ಗುಣಿಸ್ಬೇಕು. ಗುಣಿಸಿದ್ರ ಗುಣಲಬ್ಧ ಸಿಕ್ತಾ ನಿಮಗೆ? ಗುಣಲಬ್ಧ ಸಿಕ್ಕಾಯ್ತು. ಓಕೆ, ಸೊ ಹಿಂದಿನ ಸಂಖ್ಯೆ ಎಕ್ಸ್ ಅನ್ನ ಅದರ ಹಿಂದಿನ ಸಂಖ್ಯೆಯಿಂದ ಗುಣಿಸಿ ಮಕ್ಕಳೇ. ಗುಣಿಸಿ ಗುಣಲಬ್ಧ ಸಿಕ್ತ ನಿಮಗೆ ಗುಣಲಬ್ಧ? ಎಸ್. ಈಗ ಬಂತಲ್ಲ ಆ ಗುಣಲಬ್ಧ, ಆ ಗುಣಲಬ್ಧಕ್ಕೆ ಇವೆರಡನ್ನು ಗುಣಿಸಿದಾಗ ಬಂತಲ್ಲ ಉತ್ತರ. ಆ ಉತ್ತರಕ್ಕೆ ನೀವೇನ್ ಮಾಡಿ ಅಂದ್ರೆ ಈ 14ರ ಮುಂದೆ ಒಂದು ಸಂಖ್ಯೆ ಇರುತ್ತೆ. 14 ಮುಂದೆ ಅಂದ್ರೆ ಎಷ್ಟು? ಅಂದ್ರೆ ನೀನ್ ಮನಸ್ಸಲ್ಲಿ ಅಂದ್ಕೊಂಡಿದ್ಯಲ್ಲ ಆ ಸಂಖ್ಯೆ ಮುಂದಿನ ಸಂಖ್ಯೆಯನ್ನ ಕೂಡಿ, ಆಯ್ತಾ? ಇದಕ್ಕೆ ಏನ್ ಮಾಡ್ಬೇಕು? ಮುಂದಿನ ಸಂಖ್ಯೆಯನ್ನ ಕೂಡಿದ್ರ ಮಕ್ಕಳ? ಕೂಡಿದ್ರಿ. ಸೊ ಈಗ 4ನೇ ಸ್ಟೆಪ್, ನೀವು ಬಂದಿರೋ ಮೊತ್ತವನ್ನ ನನಗೆ ತಿಳಿಸಿ. 50. ಎಷ್ಟು ಬಂದಿದೆ? 50. ನಿನಗೆ ಮೊತ್ತ 50 ಬಂದಿದೆ ಮಕ್ಕಳ. ಹಾಗಾದ್ರೆ ನೀನು ಮನಸ್ಸಲ್ಲಿ ಅಂದ್ಕೊಂಡ ಸಂಖ್ಯೆ ಯಾವುದು ಅಂತ ನಾನು ಹೇಳ? ಈಗ ಹೇಳ? ಎಸ್. ನೀವು ಮನಸ್ಸಲ್ಲಿ ಅಂದ್ಕೊಂಡಿರುವಂತಹ ಸಂಖ್ಯೆ ಸರಿನಾ? ಎಸ್, ಹೌದು. ಅವ್ರ ಮನಸ್ಸಲ್ಲಿ ಅಂದ್ಕೊಂಡ ಸಂಖ್ಯೆ 7. ನಾನು ಹೆಂಗೆ ಹೇಳ್ದ ಅಲ್ಲ, ನಾನು ಎಷ್ಟೊಂದು ಜಾಣ ಅಲ್ಲ? ಜಾಣನ ಅಲ್ಲ, ಅಷ್ಟೊಂದು ಜಾಣ ಏನಲ್ಲ. ಅದರಿಂದ ಒಂದು ತಂತ್ರ ಇದೆ, ಆಯ್ತಾ? ಅದರಿಂದ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಯಾವುದು ಅಂತ ನಾನು ಹೇಳ್ತೇನೆ. ಇನ್ನೊಂದ್ಸರಿ ಹೇಳಿ. ಮನಸ್ಸಲ್ಲಿ ಯಾವುದೋ ಒಂದು ಸಂಖ್ಯೆ ಅಂದ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೀರಾ? 2 ಆಗಿರ್ಲಿ, 3, 5, 10, ಯಾವುದೋ ಒಂದು ಸಂಖ್ಯೆ ಅಂದ್ಕೊಳ್ಳಿ. ನೀವು ಕೂಡ ಅಂದ್ಕೊಳ್ಳಿ ಮಕ್ಕಳೇ. ಓಕೆ, ಎಸ್. ಸೊ ಈಗ ಆ ಸಂಖ್ಯೆನ ಅದ್ರ ಹಿಂದಿನ ಸಂಖ್ಯೆ, ಈಗ ಉದಾಹರಣೆಗೆ 20 ಅಂತ ಅಂದ್ಕೊಂಡಿರ್ತೀಯಾ, ಅದ್ರ ಹಿಂದಿನ ಸಂಖ್ಯೆ ಯಾವುದು? 19ರಿಂದ ಗುಣಿಸಿ. ನೀವು 8 ಅಂತ ಅನ್ಕೊಂಡಿದ್ರೆ ಅದ್ರ ಹಿಂದಿನ ಸಂಖ್ಯೆ 7ರಿಂದ ಗುಣಿಸಾಯ್ತಾ? ಈಗ ಗುಣಲಬ್ಧ ಬಂತು ನಿಮಗೆ. ಆ ಗುಣಲಬ್ಧಕ್ಕೆ ಅದರ ಮುಂದಿನ ಸಂಖ್ಯೆ 20ರ ಮುಂದಿನ ಸಂಖ್ಯೆ ಯಾವುದು? 21. 8 ಅಂತ ಅನ್ಕೊಂಡಿದ್ರೆ ಅದ್ರ ಮುಂದಿನ ಸಂಖ್ಯೆ ಯಾವುದು?
ಸಂಖ್ಯೆ ಹಾ 9. 9 ಕೂಡಿ ಅದನ್ನ ಬಂದ ಗುಣಲಬ್ಧ ಪ್ರಾಡಕ್ಟ್ ಏನ್ ಮಾಡಿದ್ರೆ ಪ್ರಾಡಕ್ಟ್ಗೆ ಈ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರಲಿ ಈ ಸಂಖ್ಯೆ ಮುಂದಿನ ಸಂಖ್ಯೆನ ಕೂಡಿ ಆಡ್ ಮಾಡಿದ್ರ ಕೊಡ್ಬೇಕಾ ಒಂದು ನಿಮಿಷ ಆಡ್ ಮಾಡಿದ್ರ ಒಂದು ನಿಮಿಷ ಮುಗಿಸಿದ್ದಾಳೆ ಮತ್ತೆ ಮನಸ್ಸಲ್ಲಿ ಒಂದು ಸಂಖ್ಯೆ ಅನ್ಕೊಳ್ಳಿ ಅನ್ಕೊಳ್ಳಿ. 2 3 4 5 ಯಾವ್ದೋ ಒಂದು ಸಂಖ್ಯೆ ಅನ್ಕೊಳ್ಳಿ ಅಂದ್ಕೊಂಡಾಗ ಅದು ಹಿಂದಿನ ಸಂಖ್ಯೆಯಿಂದ ಗುಣಿಸಿದ್ವಿ ಗುಣಿಸಿದ್ರ ಗುಣಲಬ್ಧ ಬಂತ ಈಗ ಗುಣಲಬ್ಧಕ್ಕೆ ಅದರ ಮುಂದಿನ ಸಂಖ್ಯೆನ ಕೂಡಿದಾಗ ಏನೋ ಮೊತ್ತ ಬಂದಿರ್ಬೇಕು ನಿಮಗೆ ಬಂದಿದೆ. ಎಷ್ಟು ಬಂದಿದೆ 2 2 ಮೊತ್ತ ನಿಮಗೆ ಎಷ್ಟು ಬಂದಿದೆ 2 ಬಂದಿದೆ. ಹಾಗಾದ್ರೆ ನೀವು ಮನಸ್ಸಲ್ಲಿ ಅಂದುಕೊಂಡ ಸಂಖ್ಯೆ 1 ಹೌದಾ ಸರಿನಾ ನಾನು ಹೇಗೆ ಹೇಳೋದು ಈ ತರ ಸಂಖ್ಯೆ ನಾವು ಮನಸ್ಸಲ್ಲಿ ಅಂದುಕೊಂಡ ಸಂಖ್ಯೆನ ಹೇಳೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇದೆ ಮಕ್ಕಳೇ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಉದಾಹರಣೆಗೆ ಈ 20 ಹೆಂಗ್ ಅನ್ಕೊಂಡ್ರು ಅಂತಂದ್ರೆ ನೋಡಿ ಮಕ್ಕಳೇ ಗುಣಿಸಿದ್ರೆ 380 ಬರುತ್ತೆ 380 ಇಂಟು ಪ್ಲಸ್ 21 ಅಂದ್ರೆ 401 ಆಯ್ತು ಇಲ್ಲಿ 7 8 56 56 9 ಸೇರಿಸಿದ್ರೆ 40 56 45 ಆಯ್ತು ಓಕೆ 45 ಆಗುತ್ತಾ 8 56 56 ಮತ್ತು 65 ಈ ಮೊತ್ತ ಏನು ಹೇಳ್ತಾರೆ ನಿಮ್ಮ ಸ್ನೇಹಿತರು ಈಗ ನಿಮ್ಮ ಸ್ನೇಹಿತ ಆಗಲೇ ಹೇಳ್ದ ಎಷ್ಟೋ ಆಗ 50 ಬಂದಿದೆ ಅಂತ ಹೇಳ್ದ ಮೊತ್ತನ ಹೌದಲ್ಲ ನಾನು ಮಾಡಿದ್ದು ಇಷ್ಟೇ ಮಕ್ಕಳೇ ಇದ್ರಲ್ಲಿ ಒಂದನ್ನ ಕಳೆದೆ ನೀವು ಕೂಡ ಇದ್ರಲ್ಲಿ ಒಂದನ್ನ ಕಳೀರಿ ಎಷ್ಟು ಬರ್ತಿದ್ದು 400 ಇದ್ರಲ್ಲಿ ಒಂದು ಕಳೆದ್ರೆ 64 ಇದ್ರಲ್ಲಿ ಒಂದು ಕಳೆದ್ರೆ 49 ಏನಾಗುತ್ತೆ ಅಂತಂದ್ರೆ ಈ ಬರುವಂಥ ಸಂಖ್ಯೆಗಳು ಸಾಮಾನ್ಯವಾಗಿ ವರ್ಗ ಸಂಖ್ಯೆಗಳಾಗಿರುತ್ತೆ ವರ್ಗ ಸಂಖ್ಯೆ ಗೊತ್ತು ಒಂದೇ ಸಂಖ್ಯೆನ ಎರಡೆರಡು ಸರಿ ಗುಣಿಸಿದ್ರೆ ಬರುತ್ತಲ್ಲ ಓಕೆ ವರ್ಗ ಸಂಖ್ಯೆ ಅಂತಾರೆ ಫಾರ್ ಎಕ್ಸಾಂಪಲ್ 2 2 4 3 9 4 4 4 4 16 5 5 25 6 42 6 36 36 7 49 49 ಮಕ್ಕಳು ನೋಡಿ ಇವೆಲ್ಲವೂ ಕೂಡ ವರ್ಗ ಸಂಖ್ಯೆಗಳೇ 49 ಯಾವ್ದರ ವರ್ಗ ಸಂಖ್ಯೆ 7ರ ವರ್ಗ ಸಂಖ್ಯೆ 64 ಯಾವ್ದರ ವರ್ಗ ಸಂಖ್ಯೆ ಯಾವ್ದನ್ನ 2 ಸರಿ ಗುಣಿಸಿ 64 ಬರುತ್ತೆ 8ನ್ನ ಮಕ್ಕಳ 8 8 44 ನೋಡಿ ಹೌದಲ್ಲ 400 ಯಾವ್ದನ್ನ 2 ಸರಿ ಗುಣಿಸಿ ಬರುತ್ತೆ 20ನ್ನ ಮಕ್ಕಳ ಆಯ್ತಾ ಸೊ ಈ ರೀತಿಯಾಗಿ ನಿಮ್ಮ ಸ್ನೇಹಿತ ಮನಸ್ಸಲ್ಲಿ ಅಂದುಕೊಂಡಿರೋ ಸಂಖ್ಯೆಯನ್ನ ನೀವು ಹೇಳಬಹುದಾಗಿದೆ ಓಕೆ ಸರಿನಾ ಸೊ ನಿಮ್ಮ ಸ್ನೇಹಿತರಿಗೆ ಈ ತರ ಪ್ರಶ್ನೆ ಕೇಳಿ ಅವರು ಮನಸ್ಸಲ್ಲೇ ಅಂದುಕೊಂಡ ಸಂಖ್ಯೆಯನ್ನ ನೀವು ಹೇಳೋ ಪ್ರಯತ್ನ ಮಾಡ್ತೀರಾ ಎಸ್ ಓಕೆ ನೆಚ್ಚಿನ ವಿದ್ಯಾರ್ಥಿಗಳೇ ನಿಮಗೆ ಮತ್ತೊಂದು ಟಾಸ್ಕ್ ಮತ್ತೊಂದು ಸವಾಲನ್ನ ನಾನು ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ಒಂದು ಊರಲ್ಲಿ 3 ಜನ ಸ್ನೇಹಿತರಿದ್ರು ಒಬ್ಬನ ಹೆಸರು ರಾಮ ಭೀಮ ಮತ್ತೆ ಗೋವಿಂದ್ ಅಂತೇಳಿ ಒಂದಿನ ಏನ್ ಮಾಡ್ತಾರಪ್ಪ ಅಂದ್ರೆ ರಾಮ ಭೀಮ ಗೋವಿಂದ ಆಟ ಆಡಕ್ಕೆ ಅಂತ ಮನೆಯಿಂದ ಹೊರಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ರಾಮ ತನ್ನ ಜೊತೆ 10 ಬಿಸ್ಕತ್ ತೆಗೆದುಕೊಂಡು ಹೋಗ್ತಾನೆ ರಾಮ ತನ್ನ ಜೊತೆ ಏನ್ ಮಾಡ್ತಾನೆ ಅಂಗಡಿಯಲ್ಲಿ 10 ಬಿಸ್ಕತ್ ತೆಗೆದುಕೊಂಡು ತಿನ್ನೋದಕ್ಕೆ ಹೊರಟ ಆಟ ಆಡೋದಕ್ಕೆ ಹೊರಟ ಹಾಗೆ ಭೀಮ 8 ಬಿಸ್ಕತ್ಗಳನ್ನ ತೆಗೆದುಕೊಂಡು ಹೊರಡ್ತಾನೆ ಗೋವಿಂದ ಅವನು ಯಾವ ಬಿಸ್ಕತ್ತು ತಗೊಳಲ್ಲ ಮಕ್ಕಳೇ ಹಾಗೆ ಹೋಗ್ತಾನೆ ಅವನು ಬರಿಗೈಯಲ್ಲಿ ಹೋಗ್ತಾನೆ ಈಗ ರಾಮ ಭೀಮ ಗೋವಿಂದ 3 ಜನ ತುಂಬಾ ಹೊತ್ತು ಆಟ ಆಡ್ತಾರೆ ಆಟ ಆಡಿದ್ಮೇಲೆ 3 ಜನಕ್ಕೂ ಹಸಿವು ಆಗುತ್ತೆ ಹಸಿವು ಆದಾಗ 3 ಜನ ಏನ್ ಮಾಡ್ತಾರೆ ಕುತ್ಕೊಂಡು ಏನ್ ಮಾಡ್ತಾರೆ ತಾವು ತಂದಂತಹ ಬಿಸ್ಕತ್ ಅನ್ನ ತಿಂತಾರೆ ಸೊ ರಾಮ ಬಿಸ್ಕತ್ ತಂದಾನೆ ಭೀಮ ತಂದಾನೆ ಗೋವಿಂದ್ ತಂದಾನ ಇಲ್ಲ ಹಾಗಾದ್ರೆ ಏನ್ ಮಾಡ್ತಾರ ಅವರು ಹಂಚ್ಕೊಳ್ತಾರೆ ಮಕ್ಕಳೇ ಹೌದು ಮಕ್ಕಳೇ ಸೊ ಈಗ 3 ಜನ ಇದ್ದಾರೆ ಬಿಸ್ಕತ್ ತಂದಿರೋ ಜನ ಇಬ್ರು ಮಾತ್ರ ಬಿಸ್ಕತ್ ಅನ್ನ ತಂದಾರೆ ರಾಮ ಎಷ್ಟು ಬಿಸ್ಕತ್ ತಂದಾನೆ 10 ಭೀಮ ಎಷ್ಟು ತಂದಾನೆ 8 ಸೊ ಅವರಿಬ್ರು ಒಟ್ಟಾರೆಯಾಗಿ ಎಷ್ಟು ಬಿಸ್ಕತ್ ತಂದ್ರು 18 ಬಿಸ್ಕತ್ ಗಳನ್ನ ತಂದಿದ್ದಾರೆ ಆ 3 ಜನರು ಒಟ್ಟು 18 ಬಿಸ್ಕತ್ ಗಳನ್ನ ತಂದಿದ್ದಾರೆ ಈ 18 ಬಿಸ್ಕತ್ ಗಳನ್ನ 3 ಜನರು ಸಮನಾಗಿ ಹಂಚ್ಕೋತಾರೆ ಸಮನಾಗಿ ಹಂಚ್ಕೊಂಡು ತಿಂತಾರೆ ತಿಂದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಈ ಗೋವಿಂದನಲ್ಲ ಬರಿಗೈಲಿ ಬಂದಿರ್ತಾನೆ ಸೊ ಹಾಗಾಗಿ ಅವನ್ ಏನ್ ಮಾಡ್ತಾನೆ ನೋಡ್ರು ನನ್ನ ಹತ್ರ ದುಡ್ಡಿದೆ ದುಡ್ಡು ಕೊಡ್ತೀನಿ ನೀವು ಹಂಚ್ಕೊಳ್ರಿ ಅಂತ ಹೇಳಿ ಅವನು 18 ಬಿಸ್ಕತ್ಗೆ 18 ಪೈಸೆಗಳನ್ನ 18 ಬಿಸ್ಕತ್ಗೆ 18 ಪೈಸೆಗಳನ್ನ ಗೋವಿಂದ ರಾಮನಿಗೂ ಭೀಮನಿಗೂ ಕೊಡ್ತಾರಂತೆ ಆಗ ರಾಮ ಏನ್ ಮಾಡ್ತಾನೆ ನೋಡು ನಾನು 10 ಬಿಸ್ಕತ್ ತಂದಿದ್ದೀನಿ ನನಗೆ 10 ಪೈಸೆ ಇರ್ಲಿ ಅಂತೇಳಿ ರಾಮ ಇಟ್ಕೋತಾನೆ ಆಯ್ತಾ ರಾಮ
ತಾನು 10 ಬಿಸ್ಕತ್ತನ್ನ ತಂದ್ರಿಂದ ನನಗೆ 10 ಪೈಸೆ. ಲೋ ಭೀಮ, ನೀನ್ ಎಷ್ಟು ತಂದಿದ್ದೆ? 8 ಬಿಸ್ಕತ್ ತಂದಿದ್ಯಾ, ಹಾಗಾಗಿ ನಿನಗೆ 8 ಪೈಸೆ ತಗೋ ಅಂತ ಹೇಳ್ತಾನೆ. ಆಗ ಭೀಮ ಒಪ್ಕೋತಾನ? ಭೀಮ ಒಪ್ಕೊಳ್ಳಲ್ಲ ಮಕ್ಕಳೇ. ಹೆಂಗೋ ರಾಮ, ನಾವೆಲ್ಲರೂ ಕೂಡ ಬಿಸ್ಕತ್ನ ಸಮನಾಗಿ ತಿಂದಿದ್ದೀವಿ, ಹಾಗಾಗಿ ನಮ್ಮಿಬ್ಬರಿಗೂ 9 ಪೈಸೆ ಸಿಗಬೇಕು. 18 ಪೈಸೆ ಕೊಟ್ಟಿದ್ನಲ್ಲ ಗೋವಿಂದ, ಹಾಗಾಗಿ ಇಬ್ರು 9 ಪೈಸೆ ಹಂಚ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಒಪ್ಕೋತಾನ? ಇಲ್ಲ ಕಣೋ ಭೀಮ, ಎಂತ ಲೆಕ್ಕ ಹಾಕ್ತೀಯೋ ಮಾರಾಯ ನೀನು. ನೋಡ್ರಿ ನಾವೆಲ್ಲರೂ ಸಮನಾಗಿ ತಿಂದಿದ್ದೀವಿ ಕಣಯ್ಯ, ಆಯ್ತಾ? ಹಾಗಾಗಿ 10 ಬಿಸ್ಕತ್ ತಂದಿದ್ದೀನಿ, ನಾನು 10 ಪೈಸೆ ಇಟ್ಕೊತೀನಿ, ನೀನು 8 ಬಿಸ್ಕತ್ ಅಂದ್ರೆ 8 ಪೈಸೆ ಇಟ್ಕೋ ಅಂತ ಹೇಳ್ತಾನೆ. ಭೀಮ ಒಪ್ಪಲ್ಲ. ಇಲ್ಲ ನಾವು 3 ಜನ ಸಮನಾಗಿ ತಿಂದಿದ್ದೀವಿ, ಹಾಗಾಗಿ ಹಣವನ್ನು ಸಮನಾಗಿ ಹಂಚ್ಕೊಳ್ಳೋಣ, ನಿನ್ಗೆ 9 ಪೈಸೆ ನನ್ಗೆ 9 ಪೈಸೆ ಅಂತ ಹೇಳ್ತಾನೆ. ಆಯ್ತಾ? ಆಗ ರಾಮ ಒಪ್ಕೋತಾನ? ಇಲ್ಲ. ಹಿಂಗೆ ರಾಮ ಹೇಳಿದ್ದು ಭೀಮಿಗೆ ಒಪ್ಪಿಗೆ ಆಗಲ್ಲ, ಭೀಮ ಹೇಳಿದ್ದು ರಾಮನಿಗೆ ಒಪ್ಪಿಗೆ ಆಗಲ್ಲ. ಇಬ್ರು ಜಗಳಾಡಕ್ಕೆ ಶುರು ಆಗ್ತಾರೆ. ಕೊನೆಗೆ ಬೇಡ, ಈ ಸಮಸ್ಯೆನ ಅವರು ಬುದ್ಧಿವಂತ ಯಜಮಾನರು ಇರ್ತಾರೆ, ಆಯ್ತಾ? ಅವ್ರ ಹತ್ರ ತೆಗೆದುಕೊಂಡಾಗ ಅವರು ಗೌಡರು ಇರ್ತಾರೆ, ಹಿರಿಯರು ಇರ್ತಾರೆ, ಅವರು ಎಲ್ಲಾ ಸಮಸ್ಯೆಗಳನ್ನ ಬೀರ್ಬಲ್ ತರ, ಹೌದು ಬೀರ್ಬಲ್ ತರ ಒಬ್ಬ ಒಳ್ಳೆ ಯಜಮಾನರು ಇರ್ತಾರೆ, ಅವ್ರ ತರ ತೆಗೆದುಕೊಂಡೋಗಿ ನಡೆದ ಎಲ್ಲಾ ಘಟನೆ ಹೇಳ್ತಾರೆ. ಆಗ ಯಜಮಾನ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಮನಿಗೆ ಓ ರಾಮ, ನಿನಗೆ ಎಷ್ಟು 12 ಪೈಸೆ ಇಡ್ಕೊ, ಆಯ್ತಾ? ನಿಮ್ ಲೆಕ್ಕ ಸರಿಯಾಗ್ಬೇಕು ಅಂದ್ರೆ ರಾಮನಿಗೆ 12 ಪೈಸೆ, ಭೀಮನಿಗೆ ಎಷ್ಟು 6 ಪೈಸೆಯನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಯಜಮಾನ್ರು, ಆ ಬುದ್ಧಿವಂತ ಯಜಮಾನ ಹೇಳಿದ ಲೆಕ್ಕ ಸರಿ ಇದೆಯೇ? ಖಂಡಿತ ಸರಿ ಇದೆ. ಈ ಯಜಮಾನರು ಏನು ಹಣವನ್ನ ಹಂಚಿದ್ರು, ಈ ಹಂಚಿದ ಹಣ ನ್ಯಾಯಬದ್ಧವಾಗಿದೆ, ನ್ಯಾಯಸಮ್ಮತವಾಗಿದೆ. ಹೆಂಗೆ ಯೋಚನೆ ಮಾಡಿ. ಪ್ರಶ್ನೆ ನೋಡ್ಕೊಳ್ಳಿ. 3 ಜನ ಸ್ನೇಹಿತರು ಆಟ ಆಡಕ್ ಹೋಗ್ತಾರೆ. ರಾಮ 10 ಬಿಸ್ಕತ್ತು, ಭೀಮ 8 ಬಿಸ್ಕತ್ತು, ಗೋವಿಂದ ಯಾವುದೇ ಬಿಸ್ಕತ್ ತಗೊಂಡ್ಬಂದಿಲ್ಲ. 3 ಜನ ಆಟ ಆಡಿ ಸುಸ್ತಾದಾಗ 3 ಜನ ಆ ಬಿಸ್ಕತ್ ಹಂಚಿ ತಿಂತಾರೆ. ಹಂಚಿ ತಿಂದಾಗ ಗೋವಿಂದ ಏನ್ ಮಾಡ್ತಾನೆ, ತನ್ನ ಹತ್ರ ಇದ್ದ ಹಣದಲ್ಲಿ 18 ಪೈಸೆಯನ್ನು ಕೊಟ್ಟು, ನೀವು ಇಟ್ಕೊಳ್ರಪ್ಪ, ಹಂಚ್ಕೊಳ್ರಪ್ಪ ಅಂತ ಕೊಟ್ಟು ಹೋಗ್ತಾನೆ. ಆಗ ರಾಮ ತಾನು 10 ಪೈಸೆ ಇಟ್ಕೊಂಡು ಭೀಮಿಗೆ 8 ಪೈಸೆ ಕೊಡ್ತಾನೆ. ಆಯ್ತಾ? ಸೊ ಭೀಮ ಒಪ್ಕೋತಾನ? ಇಲ್ಲ ನಾ ಬಿಸ್ಕತ್ ಸಮನಾಗಿ ತಿಂದು ನಾವು ಇಬ್ರು ಏನ್ ಮಾಡೋಣ, ಇಬ್ರು 9 ಪೈಸೆ ಹಂಚ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಒಪ್ಕೊಂಡ? ಇಲ್ಲ, ರಾಮ ಒಪ್ಕೊಳ್ಳಿಲ್ಲ. ಇವನು ಹೇಳಿದ ಅವನಿಗೆ ಇಷ್ಟ ಆಗಿಲ್ಲ, ಅವನು ಹೇಳಿದ ಇಷ್ಟ ಆಗಿಲ್ಲ. ಕೊನೆಗೆ ಅವರಿಬ್ರು ಜಗಳಾಡಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಊರ ಹಿರಿಯರು ಗೌಡ್ರ ಹತ್ರ ಹೋಗ್ತಾರೆ. ಆಗ ರಾಮ 18 ಪೈಸೆಯಲ್ಲಿ ರಾಮನಿಗೆ 12 ಪೈಸೆನ, ಭೀಮನ 6 ಪೈಸೆನ ಹಂಚುತ್ತಾರೆ. ಇದು ಸರಿ ಆಯ್ತಾ ಲೆಕ್ಕ? ಖಂಡಿತವಾಗಿಯೂ ಅವ್ರು ನ್ಯಾಯಬದ್ಧವಾಗಿ ಹಣವನ್ನ ಹಂಚಿದರೆ. ಹೆಂಗೆ ಈ ಹಣನ ಹಂಚಿದ್ರು? ಯೋಚನೆ ಮಾಡ್ತಾ ಇದ್ದಾರೆ. ಸರಿ, 18 ಪೈಸೆಯಲ್ಲಿ ರಾಮನಿಗೆ ಯಾಕೆ 12 ಪೈಸೆ, ಇವನಿಗೆ ಯಾಕೆ 6 ಪೈಸೆ ಕೊಟ್ಟರು? ಯಾಕಂದ್ರೆ ರಾಮ 10 ಬಿಸ್ಕೆಟ್ ತಂದಿದ್ದ, ಭೀಮ 8 ಬಿಸ್ಕೆಟ್. ಸರಿ, 10 ಬಿಸ್ಕತ್ ತಂದ್ರೆ ಇವನಿಗೆ ಯಾಕೆ 12 ಪೈಸೆ, 8 ಬಿಸ್ಕತ್ ತಂದ್ರೆ ಇವನಿಗೆ ಯಾಕೆ 6 ಪೈಸೆ? ರಾಮ ಗೋವಿಂದನಿಗೆ 6 ಬಿಸ್ಕೆಟ್ ಕೊಡ್ತಾರೆ. ರಾಮ ಗೋವಿಂದನಿಗೆ 6 ಬಿಸ್ಕತ್ ಕೊಟ್ಟ. ಭೀಮ ಗೋವಿಂದನಿಗೆ 2 ಬಿಸ್ಕೆಟ್. ಏನಾಯ್ತಪ್ಪ ಅಂದ್ರೆ, ಏನಾಯ್ತು ಅಂತಂದ್ರೆ, ಈಗ ನೋಡಿ, ತಂದ ರಾಮ ಎಷ್ಟು ತಂದಿದ್ದ? 10 ಬಿಸ್ಕತ್. ಭೀಮ ಎಷ್ಟು ತಂದಿದ್ದ? 8 ಬಿಸ್ಕತ್. ಒಟ್ಟು ಎಷ್ಟಾಯ್ತು? 18 ಬಿಸ್ಕತ್ ಆಯ್ತು. ಈ 18 ಬಿಸ್ಕತ್ ಏನ್ ಮಾಡಿದ್ರು? ಸಮಾನ ಹಂಚ್ಕೊಂಡ್ ತಿಂದ್ರು. ಎಷ್ಟು ಜನ ಹಂಚ್ಕೊಂಡ್ ತಿಂದ್ರು? ಹಾಗಾದ್ರೆ ಒಬ್ಬೊಬ್ರಿಗೆ ಎಷ್ಟು ಸಿಕ್ತು? ಹೇಗೆ ಕಂಡು ಹಿಡಿತೀರಿ? ಹೌದು, ಎಷ್ಟು ಜನ ಹಂಚ್ಕೊಂಡ್ರು? ಎಷ್ಟಿಂದ ಭಾಗಿಸ್ಲಿ? 3ರಿಂದ ಹಂಚ್ಕೊಂಡ್ರು. ಪ್ರತಿ ಒಬ್ಬೊಬ್ರಿಗೆ ಎಷ್ಟು ಸಿಕ್ತು? 6 ಬಿಸ್ಕತ್ ಸಿಕ್ತು ಮಕ್ಕಳೇ. ಒಬ್ಬೊಬ್ಬರಿಗೆ 6 ಬಿಸ್ಕತ್ ಸಿಕ್ತು. ಓಕೆ, ಪ್ರತಿ ಒಬ್ಬೊಬ್ರು ಕೂಡ ರಾಮ 6 ಬಿಸ್ಕತ್, ಇವ್ರು 6 ಬಿಸ್ಕತ್, ಇವನು 6 ಬಿಸ್ಕತ್, ಪ್ರತಿಯೊಬ್ಬೊಬ್ರು 6 ಬಿಸ್ಕತ್ ತಿಂದ್ರು. ಈಗ ನಾವು ರಾಮನ ವಿಚಾರಕ್ಕೆ ಬರೋಣ. ರಾಮನ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಈಗ ಅವನು ತಾನು ತಿಂದ 6 ಬಿಸ್ಕತ್ಗೆ ಎಷ್ಟು ಕೊಟ್ಟ? 18 ಪೈಸೆ ಕೊಟ್ಟ. ಆಯ್ತು, ಹೌದಲ್ವಾ? 6 ಬಿಸ್ಕತ್ತಿಗೆ ಆ ಗೋವಿಂದ 18 ಪೈಸೆಗಳನ್ನ ಕೊಟ್ಟ. ಹಾಗಾದ್ರೆ 1 ಬಿಸ್ಕತ್ತಿಗೆ ಎಷ್ಟು ರೂಪಾಯಿ ಆಯ್ತು? 3 ರೂಪಾಯಿ.
ಪೈಸೆ 3 ಪೈಸೆ ಆಯ್ತು ಮಕ್ಕಳ. ಆಯ್ತಾ, ಒಂದು ಬಿಸ್ಕತ್ಗೆ 3 ಪೈಸೆ ಆಗೋಯ್ತು. ಓಕೆನಾ, ಒಂದು ಬಿಸ್ಕತ್ 3 ಪೈಸೆ ಆಯ್ತು. ಈಗ ರಾಮನ ವಿಚಾರಕ್ಕೆ ಬರೋಣ. ಸೊ ಈ ಚೆನ್ನಾಗಿ ನೆನಪಿರಲಿ, ತಾನು ತಿಂದಂತಹ 6 ಬಿಸ್ಕತ್ಗೆ ಗೋವಿಂದ 18 ಪೈಸೆ ಕೊಡ್ತಾನೆ. ಅಲ್ಲಿಗೆ ಅವನ ಪ್ರಕಾರ ಒಂದು ಬಿಸ್ಕತ್ಗೆ ಎಷ್ಟು ಪೈಸೆ ಆಯ್ತು? 3 ಪೈಸೆ ಆಯ್ತು. ಈಗ ರಾಮನ ವಿಚಾರಕ್ಕೆ ಬರೋಣ. ರಾಮನ್ ಎಷ್ಟು ಬಿಸ್ಕತ್ ತಂದಿದ್ದ? ಅವನು 10 ಬಿಸ್ಕತ್ ತಂದಿದ್ದ. ಹತ್ರ ರಾಮ ಎಷ್ಟಿಂದ? ಒಬ್ಬೊಬ್ರು 6 ಬಿಸ್ಕತ್ ತಿಂದಿದ್ದಾರೆ. ಒಬ್ಬೊಬ್ರು 6 ಬಿಸ್ಕತ್ ತಿಂದಾರೆ. ಹಾಗಾದ್ರೆ ಅವನು ಈ 10 ಬಿಸ್ಕತ್ ಅಲ್ಲಿ ಗೋವಿಂದನಿಗೆ ಎಷ್ಟು ಬಿಸ್ಕತ್ ಕೊಟ್ಟಂಗಾಯ್ತು? 4 ಬಿಸ್ಕತ್ ಕೊಟ್ಟಂಗಾಯ್ತು. ಹೌದಾ, ಗೋವಿಂದನ್ಗೆ 10 ಬಿಸ್ಕತ್ 6 ಇವನೇ ತಿಂದ, 4 ಗೋವಿಂದನ್ ಕೊಟ್ಟಂಗಾಯ್ತು. ಸೊ ಒಂದು ಬಿಸ್ಕತ್ಗೆ ಎಷ್ಟು ರೂಪಾಯಿ ಹಣ? 4 ಬಿಸ್ಕತ್ಗೆ ಎಷ್ಟಾಗುತ್ತೆ? 12. ಒಂದು ಬಿಸ್ಕತ್ 4 4 4 4 4ನ್ನ ಎಷ್ಟು ಸರಿ ಕೂಡಬೇಕು? ಅಲ್ಲ, 3 ಪೈಸೆ 3 ಪೈಸೆ 3 ಪೈಸೆ 3 ಪೈಸೆ ಎಷ್ಟು ಸರಿ ಕೂಡಬೇಕು? 4 ಸರಿ ಕೂಡ್ತೀರಾ? ಬೇಡ, ಏನಾದ್ರೆ 4ರಿಂದ ಗುಣಿಸಿ ಎಷ್ಟಾಯ್ತು? 12 ಪೈಸೆ. ಹೌದು, ಅವನ ಪಾಲಿನ 4 ಬಿಸ್ಕತ್ಗಳನ್ನ ಗೋವಿಂದನ್ ಕೊಟ್ಟಿದ್ರಿಂದ ಒಂದೊಂದು ಬಿಸ್ಕತ್ಗೆ 3 ಪೈಸೆ ಹಂಗೆ 4 ಬಿಸ್ಕತ್ ಎಷ್ಟಾಯ್ತು? ನಮ್ಮ ಯಜಮಾನರು ಹಂಚಿದಂತ ಸರಿ ಇದೆ ಇಲ್ವಾ? ಭೀಮನ ಹತ್ರ ಬರೋಣ. ಭೀಮನ್ ಪಾಲು ಚೆಕ್ ಮಾಡೋಣ. ಭೀಮ ಎಷ್ಟು ಬಿಸ್ಕತ್ ತಂದಿದ್ದ? 7 ಬಿಸ್ಕತ್ ತಂದಿದ್ದ. ಅಂದ್ರೆ ಭೀಮ ಎಷ್ಟು ತಿಂದಾನೆ? 6 ತಿಂದಾನೆ. ತನ್ನ ಪಾಲಿನ ಬಿಸ್ಕತ್ಗಳಲ್ಲಿ ಎಷ್ಟನ್ನ ಇವನಿಗೆ ಕೊಟ್ಟಂಗ ಗೋವಿಂದನ್ಗೆ? 8 ದಿವಸ 6 ಬಿಸ್ಕತ್ ತಿಂದು 2 ಗೋವಿಂದ ಕೊಟ್ಟಿದ್ದಾನೆ ಮಕ್ಕಳೇ. ಓಕೆ, ಈಗ ಸಮರ ಹಂಚ್ಕೊಂಡು ತಿಂತಾರೆ. 18 ಬಿಸ್ಕತ್ ಒಬ್ಬೊಬ್ರು ಹಂಚ್ಕೊತಿದ್ರೆ ಒಬ್ಬೊಬ್ರಿಗೆ 6 ಬಿಸ್ಕತ್ ಬರುತ್ತೆ. ಸೊ ಇವತ್ತು 2 ಬಿಸ್ಕತ್ ಗೋವಿಂದ ಕೊಟ್ಟಂಗಾಯ್ತು. ಓಕೆ, ಸೊ ಒಂದು ಬಿಸ್ಕತ್ಗೆ ಎಷ್ಟು ಪೈಸೆ? 3 ಪೈಸೆ. ಹಾಗಾದ್ರೆ 2 ಬಿಸ್ಕತ್ಗೆ 3 ಅಲ್ಲ ಇಂಟು 3 ಅಲ್ಲಿಗೆ ಎಷ್ಟಾಯ್ತು? 6 ಪೈಸೆ. ಸೊ ನೋಡಿ, ಆ ಯಜಮಾನರು ಹಂಚಿದಂತಹ ಕ್ರಮ ಸರಿಯಾಗಿದೆಯಾ ಇಲ್ವಾ? ಸರಿ ಇದೆ ಅಲ್ವಾ? ಎಸ್, ಓಕೆ ಮಕ್ಕಳೇ, ನಿಮಗೆ ಈಗ ಮತ್ತೊಂದು ಸವಾಲನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಉದಾಹರಣೆಗೆ ನಿಮಗೆ ಈ ಪೆಂಡುಲಮ್ ಗಡಿಯಾರಗಳ ಬಗ್ಗೆ ಕೇಳಿದಿರಾ? ಏನ್ ಪೆಂಡುಲಮ್ ಗಡಿಯಾರ? ಗಂಟೆ ಹೊಡೆಯುತ್ತೆ ಮಕ್ಕಳ. ಅದು ಅದರಲ್ಲಿ ಒಂದು ಚಮಚ ತರ ಇರುತ್ತೆ. ಅದು ಆ ಕಡೆ ಈ ಕಡೆ ಹೀಗೆ ಪ್ರತಿ ಸೆಕೆಂಡಿಗೆ ಒಂದ್ಸರಿ ಹಿಂಗ್ ಬರ್ತಾ ಇರುತ್ತೆ, ನೋಡಿದಿರಲ್ಲ? ಸೊ ಆ ಗಡಿಯಾರ ವಿಶೇಷತೆ ಏನು ಅಂದ್ರೆ, ಆ ಗಡಿಯಾರ ಗಂಟೆ ಹೊಡೆಯುತ್ತೆ. ಹೌದಲ್ವಾ? ಒಂದು ಗಂಟೆಗೆ ಎಷ್ಟು ಗಂಟೆ ಹೊಡೆಯುತ್ತೆ? 1 ಗಂಟೆ. 2 ಗಂಟೆಗೆ 2 ಗಂಟೆ. 3 ಗಂಟೆಗೆ 3 ಸರಿ ಢಣ್ 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 ಅಂತ ಹೊಡೆಯುತ್ತೆ. 10 ಗಂಟೆಗೆ 10 ಸರಿ ಢಣ್ 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 ಅಂತೇಳಿ 10 ಸಾರಿ ಗಂಟೆಯನ್ನ ಬಾರಿಸುತ್ತೆ. 1 ಗಂಟೆಗೆ 1 ಗಂಟೆ 30 ನಿಮಿಷಕ್ಕೆ 10 ಗಂಟೆ 10 ಬೆಲ್ಲು, 9 ಗಂಟೆ 9 ಬೆಲ್ಲು, 4 ಗಂಟೆ 4 ಬೆಲ್ಲು ಹೊಡೆಯುತ್ತೆ. 1 ಗಂಟೆಗೆ ಮಕ್ಕಳೇ, ಅದು ಪ್ರತಿ 1 ಗಂಟೆಗೆ ಎಷ್ಟು ಗಂಟೆ ಆಗಿದೆ ಅಷ್ಟು ಬೆಲ್ ಹೊಡೆಯುತ್ತೆ. ಹಾಗೆ ಪ್ರತಿ ಅರ್ಧ ಗಂಟೆಗೆ 1 ಬೆಲ್ ಹೊಡೆಯುತ್ತೆ ಮಕ್ಕಳೇ. 1:15 1 ಬೆಲ್ಲು, 2:15 1 ಬೆಲ್ಲು, 3:15 1 ಬೆಲ್ಲು, 4:15 1 ಬೆಲ್ಲು, ಹೀಗೆ ಪ್ರತಿ ಅರ್ಧ ಗಂಟೆಗೆ 1 ಬೆಲ್ ಹೊಡೆಯುತ್ತೆ. ಪೂರ್ಣ ಗಂಟೆ ಆಗಿದ್ರೆ, ಈಗ 8 ಗಂಟೆ ಆಗಿದ್ರೆ 8 ಸಾರಿ ಢಣ್ 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 ಅಂತ 8 ಸಾರಿ ಬೆಲ್ ಹೊಡೆಯುತ್ತೆ ಮಕ್ಕಳೇ. ಇಂಥ ಒಂದು ಗಡಿಯಾರ ಮೊನ್ನೆ ಏನಾಗ್ಬಿಡ್ತು ಅಂದ್ರೆ 13 ಬಾರಿ ಗಂಟೆ ಹೊಡೀತು ಮಕ್ಕಳೇ. ಆಯ್ತಾ, ನಮ್ಮನೆಗೆ ಇದ್ದಂತ ಒಂದು ಗಡಿಯಾರ 13 ಬಾರಿ ಢಣ್ 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 ಅಂತ ಬೆಲ್ ಮಾಡ್ತು. ಸೊ ಹಾಗಾದ್ರೆ ಸಮಯ ಎಷ್ಟು ಅಂತ ನಾನು ಅನ್ಕೋಬೇಕು? 13 ಗಂಟೆ. 13 ಗಂಟೆ ಅಂತ ಅನ್ಕೋಬೇಕಾ? 1 ಗಂಟೆ ಅಂತ ಅನ್ಕೋಬೇಕು. ಎಷ್ಟು? 1 ಗಂಟೆ. 1 ಗಂಟೆ ಅಂತ ಅನ್ಕೋಬೇಕಾ? ಹೌದಾ ಮಕ್ಕಳೇ? ಇಲ್ಲ ಮಕ್ಕಳೇ, ಗಡಿಯಾರ ಕೆಟ್ಟೋಗಿದೆ ಅಂತ ಅನ್ಕೋಬೇಕು ಮಕ್ಕಳೇ. ಯಾಕೆ ಹೇಳಿ? ನಿಮ್ಮನೆಯಲ್ಲಿರುವ ಪೆಂಡುಲಮ್ ಗಡಿಯಾರದಲ್ಲಿ 13 ಗಂಟೆ 14 ಗಂಟೆ 15 ಗಂಟೆ ತೋರಿಸುತ್ತಾ? ಯಾವುದೇ ಪೆಂಡುಲಮ್ ಗಡಿಯಾರ 12ಕ್ಕಿಂತ ಹೆಚ್ಚು ಬಾರಿ ಢಣ್ ಢಣ್ ಅಂತ ಹೊಡೆಯುತ್ತಾ? ಇಲ್ಲ. ಆಯ್ತಾ ಮಕ್ಕಳೇ? ಆಯ್ತಾ, ಆ 24 ಗಂಟೆ ಆಧಾರಿತ ಗಡಿಯಾರ ನಿಮ್ಮನೆ ಇಟ್ಕೊಂಡಿರ್ತೀರಾ? ಇಲ್ಲ. ಒಂದ್ ವೇಳೆ ನಮ್ಮನೆ ಗಡಿಯಾರ 13 ಸಾರಿ ಗಂಟೆ ಹೊಡಿತಾರೆ, ನಾನೇನ್ ಅನ್ಕೋಬೇಕು? ಆ ಗಡಿಯಾರ ಕೆಟ್ಟೋಗಿದೆ ಅಂತ ಅನ್ಕೋಬೇಕು ಮಕ್ಕಳೇ. ಆಯ್ತಾ? ಸೊ ಇನ್ನೊಂದು ಪ್ರಶ್ನೆ, ಅಂತಿಮ ಪ್ರಶ್ನೆ ಮಕ್ಕಳೇ ಈಗ. ಆಯ್ತಾ? ಸೊ ಏನು ಪ್ರಶ್ನೆ ಅಂತಂದ್ರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಉದಾಹರಣೆಗೆ ಅವನ ಹೆಸರು ಎಕ್ಸ್ ಅಂತ ಅನ್ಕೋಣ. ಇವನು ನಿಮ್ಗೆ ಸೋದರನೂ ಅಲ್ಲ. ಸೋದರ ಅಂದ್ರೆ ಅಣ್ಣ ತಮ್ಮ. ಸೋದರನೂ ಅಲ್ಲ, ಸೋದರಿಯೂ ಅಲ್ಲ. ಆಯ್ತಾ? ಆದ್ರೆ ಅವನು ನಿಮ್ಮ ಹೆತ್ತವರ ಮಗುವಾಗಿ ಇರುವವನು.
ಅವನು ನಿಮ್ಮನ್ನ ಹೆತ್ತಿದಾರಲ್ಲ, ನಿಮ್ಮನ್ನ ಹೆತ್ತಿರಲ್ಲ ಅಪ್ಪ ಅಮ್ಮ, ಅವರಿಗೆ ಮಗುವಾಗಿ ಇರುವವನು. ಹಾಗಾದ್ರೆ ಯಾರು ಅವನು? ಸೋದರ ಅಂದ್ರೆ ತಮ್ಮ. ಸೋದರನು ತಮ್ಮನಾಗ್ಬೋದು, ಅಣ್ಣನಾಗ್ಬೋದು, ಸೋದರಿ. ಇಟ್ ಮೇ ಬಿ ಇವರ ಅಕ್ಕ ಅವ್ರ ತಂಗಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವನು ನಿಮ್ಮ ಸೋದರನೂ ಅಲ್ಲ, ಸೋದರಿಯೂ ಅಲ್ಲ, ಆದ್ರೆ ನಿನ್ನನ್ನ ಹೆತ್ತಿರುವವರ ಮಗುವಾಗಿದ್ದಾನೆ. ಯಾರು ಅವನಂಗಾದ್ರೆ ಇವನು? ಹೂ ಇಸ್ ದಟ್? ಎಸ್, ಯಾರು? ಯೋಚನೆ ಮಾಡಿ. ಹೇಳ್ತಾ ಇದ್ರ ಉತ್ತರ ಸಿಕ್ತಾ? ಯಾರು? ಎಸ್, ಅದು ಬೇರೆ ಯಾರು ಅಲ್ಲ ಮಕ್ಕಳೇ, ಅದು ನೀವೇನೆ, ಅದು ನೀವೇನೆ. ನೋಡಿ, ನಾವು ನಿಮ್ಮ ಹೆತ್ತವರ ಮಗುವಾಗಿದ್ದಾನಂತ ಅಂದ್ರೆ ನೀನು ಅಣ್ಣ ಆಗಿರ್ಬೇಕು ಇಲ್ಲ ತಂಗಿ ಆಗಿರ್ಬೇಕು. ಆದ್ರೆ ಅವ್ರು ಹೇಳ್ತಾರೆ ಆ ವ್ಯಕ್ತಿ ನಿನ್ ಸೋದರನೂ ಅಲ್ಲ, ಸೋದರಿನೂ ಅಲ್ಲ. ಸೊ ನಿಮ್ಮ ಹೆತ್ತವರ ಮಗ ಅಂದ್ರೆ ಅದು ಯಾರು? ನೀವೇ. ನಿಮ್ಮ ಹೆತ್ತವರ ಏಕೈಕ ಪುತ್ರ, ಏಕೈಕ ಪುತ್ರಿ ನೀವೇ ಆಗಿರ್ಬೇಕು ಮಕ್ಕಳೇ. ಓಕೆ. ಓಕೆ.